ನಮಸ್ಕಾರ ನೆಲಬಂದವರೇ. ಭೂಮಿಯ ಅಳತೆಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸವು ಕರ್ನಾಟಕದಲ್ಲಿ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲ ಇಲಾಖೆಯಲ್ಲಿ ನೆರವೇರುತ್ತವೆ. ಇದು ಸಹ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಈ ಹಿಂದೆ ಇದರ ಮುಖ್ಯಸ್ಥರಾಗಿ ನಿರ್ದೇಶಕರಿದ್ದರು. ಅವರಿಗೆ ಸಹಾಯಕರಾಗಿ ಜಂಟಿ ನಿರ್ದೇಶಕರ ಹುದ್ದೆಗಳಿತ್ತು. ನಂತರ ಉಪನಿರ್ದೇಶಕರಿದ್ದರು. ಇವರು ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ನಂತರ ಭೂದಾಖಲೆಗಳ ಸಹಾಯಕ ನಿರ್ದೇಶಕರಿದ್ದರು. ಇವರು ಉಪ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಹುದ್ದೆ ಇರಲಿಲ್ಲ. ಭೂದಾಖಲೆಗಳ ಸಹಾಯಕರ ಕಚೇರಿಯಲ್ಲಿ ಅಧೀಕ್ಷಕರಿದ್ದರು, ನಂತರ ತಪಾಸಕರಿದ್ದರು, ನಂತರ ಭೂಮಾಪಕರಿದ್ದರು ಹಾಗೂ ಬಾಂಧುಜವನಾಗಿದ್ದರು. ಭೂಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಉಪ ವಿಭಾಗದಲ್ಲಿ ಇದ್ದಿದ್ದರಿಂದ ರೈತರಿಗೆ, ಸಾರ್ವಜನಿಕರಿಗೆ ದೂರದ ಊರುಗಳಿಗೆ ಹೋಗಿ ಮೇಲ್ಮನವಿ ಸಲ್ಲಿಸಲು, ಹದ್ದುಬಸ್ತು ಇನ್ನಿತರ ಅರ್ಜಿಗಳಿಗೆ ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇತ್ತು. ಇದನ್ನು ಅರಿತ ಅಂದಿನ ನಿರ್ದೇಶಕರಾಗಿರ್ತಕ್ಕಂಥ ಟಿ ತಿಮ್ಮೇಗೌಡರು ಪ್ರತಿಯೊಂದು ಭೂ ದಾಖಲೆಗಳನ್ನು ತಾಲೂಕು ಕಚೇರಿಗೆ ರವಾನಿಸಿ ಅಲ್ಲೇ ಕರ್ತವ್ಯ ನಿರ್ವಹಿಸಲು ಆದೇಶ ನೀಡುತ್ತಾರೆ. ಅದರಂತೆ ಈಗಲೂ ಸಹ ಪ್ರತಿಯೊಂದು ಭೂ ದಾಖಲೆಗಳು ತಾಲೂಕು ಕಚೇರಿಯಲ್ಲಿ ತಾವು ಕಾಣಬಹುದಾಗಿದೆ. ಇನ್ನು ದರಖಾಸ್ತು ಅರ್ಜಿಗೆ ಸಂಬಂಧಪಟ್ಟಂತೆ ಅಳತೆ ಕಾರ್ಯ ನಿರ್ವಹಿಸಲು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಒಬ್ಬ ಭೂಮಾಪಕರನ್ನು ತಾಲೂಕು ಕಚೇರಿಗೆ ನಿಯೋಜನೆ ಮಾಡ್ತಾ ಇದ್ರು. ಇವ್ರನ್ನ ತಾಲೂಕು ಭೂಮಾಪಕರು ಎಂದು ಕರೀತಾ ಇದ್ರು. ರಾಜಕೀಯ ನಿರೀಕ್ಷಕರು, ಗ್ರಾಮ ಲೆಕ್ಕಿಗರು ಮತ್ತು ತಾಲೂಕು ಭೂಮಾಪಕರು ಸೇರಿಕೊಂಡು ದರಖಾಸ್ತಕ್ಕೆ ಸಂಬಂಧಪಟ್ಟ ಅರ್ಜಿಗಳನ್ನ ಅಳತೆ ಮಾಡಿ ಸಂಬಂಧಪಟ್ಟ ಕಡತಗಳನ್ನ ತಯಾರು ಮಾಡ್ತಾ ಇದ್ರು. ಪ್ರಸ್ತುತ ನಿರ್ದೇಶಕರ ಹುದ್ದೆಯನ್ನು ಆಯುಕ್ತರ ಹುದ್ದೆಯಾಗಿ ಮಾರ್ಪಾಡಾಗಿದೆ. ನಂತರ ಹೆಚ್ಚುವರಿ ನಿರ್ದೇಶಕರ ಹುದ್ದೆ ಇದೆ. ಭೂದಾಖಲೆಗಳ ಜಂಟಿ ನಿರ್ದೇಶಕರ ಹುದ್ದೆಯಲ್ಲೇನ ಪ್ರಾದೇಶಿಕ ಜಂಟಿ ಆಯುಕ್ತರಾಗಿ 4 ವಿಭಾಗಗಳಾಗಿ ಹಂಚಲಾಗಿದೆ. ಪ್ರತಿಯೊಂದು ಜಿಲ್ಲೆಗೂ ಭೂದಾಖಲೆಗಳ ಉಪನಿರ್ದೇಶಕರನ್ನ ಸೂಚಿಸಲಾಗಿದೆ. ಪ್ರತಿಯೊಂದು ತಾಲೂಕುಗೂ ಭೂಮಾಪನ ಕಚೇರಿಯನ್ನು ತೆರೆದು ಅಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕೆಲಸ ಮಾಡ್ತಾರೆ. ಇವರ ಕೈಗಳಿಗೆ ಯಥಾವತ್ತಾಗಿ ಅಧೀಕ್ಷಕರು, ತಪಾಸಕರು, ಭೂಮಾಪಕರು, ಬಾಂಧವನರು ಕೆಲಸ ಮಾಡ್ತಾರೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.